ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದಿನ ವಿಡಿಯೋದಲ್ಲಿ ಭೂಮಾಲಿನ್ಯ ಮತ್ತು ಸಂರಕ್ಷಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಾಲಿನ್ಯ ಎಂದರೇನು? ಭೂಮಿಯ ಮೇಲ್ಮೈಗೆ ಹಾನಿ ಉಂಟು ಮಾಡುವ ರಾಸಾಯನಿಕ, ಘನ ಹಾಗೂ ವಿಷಕಾರಿ ಪದಾರ್ಥಗಳು ಮಣ್ಣಿನಲ್ಲಿ ಸೇರುವುದನ್ನು ಭೂಮಾಲಿನ್ಯ ಎಂದು ಕರೆಯುತ್ತಾರೆ. ಇದರಿಂದ ಮಣ್ಣಿನ ಗುಣಮಟ್ಟ ಹಾಳಾಗುತ್ತದೆ. ಭೂಮಾಲಿನ್ಯದ ಪ್ರಮುಖ ಕಾರಣಗಳು: ಕೈಗಾರಿಕಾ ತ್ಯಾಜ್ಯಗಳು. ಕೈಗಾರಿಕೆಗಳಿಂದ ಹೊರಬರುವ ವಿಷಕಾರಿ ತ್ಯಾಜ್ಯಗಳನ್ನು ನೆಲದಲ್ಲಿ ಸುರಿಸುವುದು. ಪ್ಲಾಸ್ಟಿಕ್ ಬಳಕೆ. ಪ್ಲಾಸ್ಟಿಕ್ ನಾಶವಾಗದೆ ಮಣ್ಣಿನಲ್ಲಿ ದೀರ್ಘಕಾಲ ಉಳಿಯುತ್ತದೆ. ರಾಸಾಯನಿಕ ಗೊಬ್ಬರಗಳು. ಅತಿಯಾದ ಬಳಕೆಯಿಂದ ಮಣ್ಣಿನ ಸಹಜತೆ ಹಾಳಾಗುತ್ತದೆ. ಘನಕಸದ ಅಸಮರ್ಪಕ ವಿಲೇವಾರಿ. ಮನೆ, ಮಾರುಕಟ್ಟೆ ಕಸಗಳು. ಅರಣ್ಯ ನಾಶ. ಮರ ಕಡಿತದಿಂದ ಮಣ್ಣು ಕೊಚ್ಚುವಿಕೆ ಹೆಚ್ಚುತ್ತದೆ. ಗಣಿಗಾರಿಕೆ ಚಟುವಟಿಕೆಗಳು. ಭೂಮಿಯ ಮೇಲ್ಮೈ ನಾಶ. ನಗರೀಕರಣ. ಅತಿಯಾದ ಕಟ್ಟಡ ನಿರ್ಮಾಣದಿಂದ ಹಸಿರು ಪ್ರದೇಶ ಕಡಿಮೆಯಾಗುವುದು. ಭೂಮಾಲಿನ್ಯದ ಪರಿಣಾಮಗಳು: ಮಣ್ಣಿನ ಗುಣಮಟ್ಟ ಮತ್ತು ಫಲವತ್ತತೆ ಕಡಿಮೆಯಾಗುವುದು. ಬೆಳೆ ಉತ್ಪಾದನೆ ಕುಗ್ಗುವುದು. ಕುಡಿಯುವ ನೀರಿನ ಮಾಲಿನ್ಯ. ಮಾನವ ಆರೋಗ್ಯ ಸಮಸ್ಯೆಗಳು. ಪ್ರಾಣಿ ಮತ್ತು ಸಸ್ಯ ಜೀವಿಗಳ ನಾಶ. ಪರಿಸರ ಸಮತೋಲನ ಹಾಳಾಗುವುದು. ಜೈವ ವೈವಿಧ್ಯತೆಗೆ ಧಕ್ಕೆ. ಭೂ ಸಂರಕ್ಷಣೆ. ಭೂಮಿಯ ಸಂಪನ್ಮೂಲಗಳನ್ನು ಭವಿಷ್ಯದ ಪೀಳಿಗೆಗೂ ಉಳಿಸುವ ರೀತಿಯಲ್ಲಿ ಸರಿಯಾಗಿ ಉಪಯೋಗಿಸುವ ಕ್ರಮಗಳನ್ನು ಭೂ ಸಂರಕ್ಷಣೆ ಎನ್ನುತ್ತಾರೆ. ಭೂ ಸಂರಕ್ಷಣೆಯ ಪ್ರಮುಖ ವಿಧಾನಗಳು: ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು. ಕಸದ ವಿಂಗಡಣೆ ಮತ್ತು ಮರುಬಳಕೆ. ಜೈವಿಕ ಗೊಬ್ಬರ ಮತ್ತು ನೈಸರ್ಗಿಕ ಕೃಷಿ. ಮರ ನೆಡುವುದು ಮತ್ತು ಅರಣ್ಯ ಸಂರಕ್ಷಣೆ. ಮಣ್ಣು ಕೊಚ್ಚುವಿಕೆ ತಡೆಯುವ ಕ್ರಮಗಳು. ಕೈಗಾರಿಕಾ ತ್ಯಾಜ್ಯಗಳ ಸರಿಯಾದ ನಿರ್ವಹಣೆ. ಭೂ ಪುನರುಜ್ಜೀವನ ಯೋಜನೆಗಳು. ಪರಿಸರ ಜಾಗೃತಿ ಕಾರ್ಯಕ್ರಮಗಳು. ಸರ್ಕಾರ ಮತ್ತು ಸಮಾಜದ ಪಾತ್ರ: ಪರಿಸರ ಕಾಯ್ದೆಗಳ ಜಾರಿಗೆ ಸರ್ಕಾರ ಹೊಣೆಗಾರ. ಜನರಲ್ಲಿ ಜಾಗೃತಿ ಮೂಡಿಸುವುದು. ಶಾಲಾ ಕಾಲೇಜುಗಳಲ್ಲಿ ಪರಿಸರ ಶಿಕ್ಷಣ. ಸಾರ್ವಜನಿಕರ ಸಹಭಾಗಿತ್ವ. ಉಪಸಂಹಾರ: ಭೂಮಾಲಿನ್ಯ ತಡೆಯದೆ ಭವಿಷ್ಯದ ಜೀವನ ಸಾಧ್ಯವಿಲ್ಲ. ಶುದ್ಧ ಭೂಮಿ ಎಂದರೆ ಆರೋಗ್ಯಕರ ಜೀವನ. ಭೂ ಸಂರಕ್ಷಣೆ ನಮ್ಮ ಕರ್ತವ್ಯ ಮಾತ್ರವಲ್ಲ, ಜವಾಬ್ದಾರಿಯೂ ಹೌದು. ಇಂದು ನಾವು ಕೈಗೊಳ್ಳುವ ಕ್ರಮಗಳು ನಾಳೆಯ ಭವಿಷ್ಯವನ್ನು ರೂಪಿಸುತ್ತವೆ.